ಮೌರ್ಯ ಸಾಮ್ರಾಜ್ಯದ ಮಹಾಸಾಮ್ರಾಟ್ ಅಶೋಕನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಅನೇಕ ಯುದ್ಧಗಳನ್ನು ನಡೆಸಿದನು. ಅವನಿಗೆ ಜಯವೇ ಜೀವನದ ಗುರಿಯಂತೆ ಕಾಣುತ್ತಿತ್ತು. ಆತನ ಸೇನೆ ಶಕ್ತಿಶಾಲಿ, ಶಿಸ್ತುಬದ್ಧ ಮತ್ತು ನಿರ್ದಯವಾಗಿತ್ತು. ಒಂದು ದಿನ ಅಶೋಕನು ಕಳಿಂಗ ದೇಶದ ಮೇಲೆ ದಾಳಿ ಮಾಡಿದನು. ಕಳಿಂಗ ಜನರು ಸ್ವಾತಂತ್ರ್ಯಪ್ರಿಯರು. ಅವರು ಶೂರತನದಿಂದ ಹೋರಾಡಿದರು. ಯುದ್ಧ ಬಹಳ ಭೀಕರವಾಗಿತ್ತು. ನದಿಗಳು ರಕ್ತದಿಂದ ಕೆಂಪಾಗಿದವು, ನೆಲದ ಮೇಲೆ ಸಾವಿರಾರು ಮೃತದೇಹಗಳು ಬಿದ್ದಿದ್ದವು. ಅಂತಿಮವಾಗಿ ಅಶೋಕ ಜಯಶಾಲಿಯಾದರೂ ಆ ವಿಜಯದಲ್ಲಿ ಸಂತೋಷ ಇರಲಿಲ್ಲ. ಯುದ್ಧಭೂಮಿಯನ್ನು ನೋಡಿದಾಗ ಅಶೋಕನ ಮನಸ್ಸು ನಡುಗಿತು. ಅಳುತ್ತಿರುವ ಮಕ್ಕಳು, ತಮ್ಮವರನ್ನು ಕಳೆದುಕೊಂಡ ಮಹಿಳೆಯರು, ಸುಟ್ಟ ಗ್ರಾಮಗಳು ಇವೆಲ್ಲ ಅವನ ಹೃದಯವನ್ನು ಕದಡಿದವು. ಇದು ವಿಜಯವಲ್ಲ, ಪಾಪ ಎಂದು ಆತನು ಆಲೋಚಿಸಿದನು. ಆ ದಿನದಿಂದ ಅಶೋಕನು ಕತ್ತಿಯ ಬದಲು ಧರ್ಮದ ಮಾರ್ಗವನ್ನು ಆಯ್ದುಕೊಂಡನು. ಹಿಂಸೆಯನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಜನರ ಕಲ್ಯಾಣಕ್ಕಾಗಿ ರಸ್ತೆಗಳು, ಆಶ್ರಯಗೃಹಗಳು, ಕುಡಿಯುವ ನೀರಿನ ಕೊಳಗಳು ನಿರ್ಮಿಸಿದನು. ಪ್ರಾಣಿಗಳಿಗೆ ಸಹ ಕರುಣೆ ತೋರಿದನು. ಅಶೋಕನ ಜೀವನದಲ್ಲಿ ಕಳಿಂಗ ಯುದ್ಧ ಸೋಲಿನಂತೆ ಕಂಡರೂ ಅದು ಅವನ ಆತ್ಮಜಯವಾಗಿತ್ತು. ಅದರಿಂದ ಭಾರತದಲ್ಲಿ ಶಾಂತಿ ಮತ್ತು ಧರ್ಮದ ಯುಗ ಆರಂಭವಾಯಿತು. ಅಶೋಕನ ಜೀವನದಲ್ಲಿ ಕಳಿಂಗ ಯುದ್ಧ ಸೋಲಿನಂತೆ ಕಂಡರೂ ಅದು ಅವನ ಆತ್ಮಜಯವಾಗಿತ್ತು. ಅದರಿಂದ ಭಾರತದಲ್ಲಿ ಶಾಂತಿ ಮತ್ತು ಧರ್ಮದ ಯುಗ ಆರಂಭವಾಯಿತು. ಇದೇ ಕಳಿಂಗ ಯುದ್ಧದ ನಂತರದ ಬದಲಾವಣೆ ಬಗ್ಗೆ ಒಂದು ಕಥೆ.